ಶ್ರೀಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ಕಾವ್ಯನವನೀತ 5ನೇ ಪಾಠ ಪದ್ಯ ಸಂವಾದ ಪೇಜ್ 29ರಲ್ಲಿ ಇದೆ. ಚಂಪಕ ಅವಳು ಕೇಳ್ತಾನೆ, ವೃಕ್ಷ ಸಂಕುಲೈಹಿ ವಾಯು ಸ್ವತಃ ಶುದ್ಧೋ ಭವತಿ. ಅಂದರೆ ಮರಗಳ ಒಂದು ಅಸ್ತಿತ್ವದಿಂದ, ಸಮೂಹಗಳಿಂದ ವಾಯು ಶುದ್ಧ ಆಗಿ ಆಗ್ತದೆ. ಅದಕ್ಕೆ ಮಧುಕರ ಹೇಳಿತ್ತು, ಸತ್ಸ್ವೇವ ಖಲು ವೃಕ್ಷೇಶು ವಾಯು ಶುದ್ಧ ಸ್ಯಾತ್. ಹೌದಪ್ಪ, ಮರಗಳು ಇದ್ರೆ ತಾನೇ ಗಾಳಿ ಶುದ್ಧ ಮಾಡೋದಕ್ಕೆ. ನಗರದಲ್ಲಿ ಎಲ್ಲರೂ ಮರಗಳನ್ನ ತುಂಡು ಮಾಡಿಬಿಟ್ಟಿದ್ದಾರೆ ಅಂತ. ಮಲ್ಲಿಕಾ ಕೇಳ್ತಾಳೆ, ಕಿಂ ಕಿಂ ಏನೇನು ನಗರೇ ಈದೃಶಿ ದುರವಸ್ಥಾ, ನಗರದಲ್ಲಿ ಇಂಥ ದುರವಸ್ಥೆ ಇದೆಯೇನು? ತತ್ರ ಏಕೋಪಿ ವೃಕ್ಷ ನಾಸ್ತಿ, ಒಂದು ಮರವೂ ಕೂಡ ಇಲ್ಲವಾ ಹಾಗೆ ಅಂತ ಮಲ್ಲಿಕಾ ಕೇಳ್ತಾಳೆ. ಮಧುಕರ ಹೇಳ್ತದೆ, ತಥಾನ ವೃಕ್ಷಾಹ ಸಂತಿ, ಹಾಗಿಲ್ಲ, ಮರಗಳು ಇದೆ. ಕಿಂತು ವಾಯೋಹೋ ಕಾಲುಷ್ಯ ನಿವಾರಣೆ ತೇ ಅಪರ್ಯಾಪ್ತಾಹ. ಆದರೆ ಈ ಗಾಳಿಯ ಒಂದು ಪೊಲ್ಯೂಷನ್, ಅದನ್ನ ಸಾಲ್ವ್ ಮಾಡೋದಕ್ಕೆ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ಆ ಮರಗಳು ಸಾಮರ್ಥ್ಯ ಉಳ್ಳದಾಗಿ ಇಲ್ಲ, ಸಾಕಾಗ್ತಾ ಇಲ್ಲ. ಒಂದೇ ಒಂದು ಮರ ಇದ್ರೆ ಏನ್ ಮಾಡೋದು? ಅಲ್ಲಿ ಇಲ್ಲಿ ಎಲ್ಲೋ ಒಂದೊಂದು ಮರ ಇರುತ್ತವೆ, ಸಾಕಾಗೋದಿಲ್ಲ ಅಂತ. ಮಲ್ಲಿಕಾ ಹೇಳ್ತಾಳೆ, ತರ್ಹಿ ಪುಷ್ಪಾಣ್ಯಪಿ ಸ್ಯುಹು ವದಮಿತ್ರ ಕಥಮಸ್ತಿ ಮಕರಂದಃ. ಮರಗಳಿದ್ರೆ ಪುಷ್ಪಗಳು ಇರಬೇಕಾಗಿತ್ತು, ಆ ಮಕರಂದ ಹೇಗಿತ್ತು? ಜೇನುನೊಣ ಮಧುಕರ ಅದು ಪುಷ್ಪದಲ್ಲಿ ಇರುವ ಮಕರಂದವನ್ನ ತೆಗೆದು ಸ್ವೀಕಾರ ಮಾಡುತ್ತದೆ. ಅದು ಹೇಗಿತ್ತು? ಕತರಹ ಮಕರಂದಃ ಮಧುರಃ ಅತ್ರತ್ಯಃ ಉತ ತತ್ರತ್ಯಃ. ಯಾವುದು ತುಂಬಾ ಸಿಹಿಯಾಗಿತ್ತು? ಈ ಗ್ರಾಮದಲ್ಲಿ ಇರತಕ್ಕ ಮಕರಂದವೋ ಅಥವಾ ಅಲ್ಲಿ ನಗರದಲ್ಲಿ ಇದ್ದ ಮಕರಂದ ಸಿಹಿಯಾಗಿತ್ತೋ ಹಾಗೆ ಅಂತ ಕೇಳ್ತಾಳೆ. ಮಧುಕರ ಹೇಳಿತ್ತು, ಕಥಂ ವದಾಮಿ, ಹೇಗೆ ಹೇಳಿ ನಾನು? ನಗರೇಶು ಕುತ್ರಾಪಿ ಮಕರಂದಂ ನ ಪೀತವಾನ್. ನಗರಗಳಲ್ಲಿ ನಾನು ಮಕರಂದವನ್ನ ಕುಡ್ದೇ ಇಲ್ಲ ಅಂತ ಹೇಳ್ತದೆ. ಮಲ್ಲಿಕಾ ಕೇಳ್ತಾಳೆ, ಅಹೋ ಸ್ವಭಾವತ್ಯಾಗ ಕಥಂ ನ ಶಕ್ಯತೆ. ಆಶ್ಚರ್ಯ, ಅಹೋ ಅಂದ್ರೆ ಆಶ್ಚರ್ಯವಾಗಿ ಕೇಳ್ತಾಳೆ, ಏನು ಸ್ವಭಾವತ್ಯಾಗನ ಯಾಕೆ ಮಾಡಿಲ್ಲ ಹಾಗೆ ಅಂತ. ಅಂದ್ರೆ ಮಕರಂದ ಕುಡಿಯೋದನ್ನೇ ಬಿಟ್ಟು ಬಿಟ್ಟಿದ್ಯಾ ಅಥವಾ ಬೇರೆನಾರು ಕಾರಣವಾ ಅಂತ. ಒಟ್ಟು ಚಂಪಕ ಕೇಳ್ತಾನೆ, ಕಿಂ ತತ್ರ ಪುಷ್ಪವಾಟಿಕಾ ನ ಸಂತಿ. ಏನು ಅಲ್ಲಿ ಪುಷ್ಪವಾಟಿಕಾ ಅಂದ್ರೆ ಗಾರ್ಡನ್, ತೋಟ ಅಂತ ಯಾವುದು ಇಲ್ಲವಾ ಅಂತ ಕೇಳ್ತಾಳೆ. ವೃಕ್ಷಾಹ ಪುಷ್ಪಾಣಿ ನ ಪರಿದದತೆ ಕಿಂ ಉಪವನಾನಿ ನ ವರ್ತಂತೆ. ಯಾಕೆ ಅಲ್ಲಿ ಮರಗಳು ಹೂವುಗಳನ್ನು ಕೊಡೋದಿಲ್ಲವಾ? ಉಪವನಗಳು ಅಂದ್ರೆ ಪಾರ್ಕ್ ಇತ್ಯಾದಿಗಳು ಯಾವುದು ಇಲ್ಲವಾ ಹಾಗೆ ಅಂತ ಕೇಳ್ತಾನೆ. ಮಧುಕರ, ವೃಕ್ಷೇಶ್ವಪಿ ಕೇಷುಚಿತ್ ಪುಷ್ಪಾಣಿ ಭವಂತಿ ಕಿಂತು ಧೂಳೀಪಾನೇನ ತತ್ರ ಮಕರಂದ ಕಲುಷಿತಃ. ಹೌದು, ಮರಗಳಲ್ಲಿ ಕೆಲವು ಹುಬ್ಬುಗಳನ್ನು ಬಿಡುತ್ತವೆ, ಆದರೂ ಕೂಡ ಧೂಳೀಪಾನೇನ ಅಂದ್ರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಅದರಿಂದ ಏನಾಯ್ತು? ತತ್ರ ಮಕರಂದವು ಕೂಡ ಕಲುಷಿತವಾಗಿದೆ. ಪುಷ್ಪವಾಟಿಕಾ ಉದ್ಯಾನಾನಿ ಚ ಬಹು ಭವಂತಿ. ಪುಷ್ಪವಾಟಿಕಾ, ಉದ್ಯಾನ, ತೋಟಗಳು ಎಲ್ಲ ತುಂಬಾ ಇದೆ. ಆದರೆ ಮಲ್ಲಿಕಾ ಕೇಳ್ತಾಳೆ, ಮಕರಂದೇನ ಭೂರಿ ಭೋಜನಂ ನಾನಾ ಪುಷ್ಪಾಣಾಂ ನಾನಾ ಮಾಧುರ್ಯಂ ಕಥಂ ರೇ ತ್ಯಕ್ವಾ ಪ್ರತ್ಯಾಗತವಾನ್. ಮಕರಂದ ಅನೇಕ ಹೂತೋಟ, ಉಪವನ ಇತ್ಯಾದಿಗಳಲ್ಲಿ ಅನೇಕ ಹೂವುಗಳು, ಮಕರಂದಗಳು ಸಿಕ್ಕಿದೆ. ನಾನಾ ಪುಷ್ಪಗಳು, ನಾನಾ ರುಚಿಯಿಂದ ಮಕರಂದಗಳು ಇರುತ್ತವೆ. ಕಥಂಬ್ರೆ, ಹೇಗೋ ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿ ಗ್ರಾಮಕ್ಕೆ ಹಾಗೆ ಅಂತ ಕೇಳ್ತಾಳೆ. ಮಧುಕರ ಹೇಳಿತು, ರೇ ಸಖಿ, ಗೆಳೆಯಲೇ, ತತ್ರ ಮಕರಂದಂ ಭೂರಿ ನಾಪಿಬಂ ಅತಃ ಅದ್ಯಾಪಿ ಜೀವಾಮಿ. ಅಲ್ಲಿದ್ದ ಮಕರಂದವನ್ನ ನಾನು ಚೂರು ಕೂಡ ಕುಡಿದಿಲ್ಲ, ಅದರಿಂದಲೇ ನಾನು ಇನ್ನೂ ಬದುಕಿದ್ದೀನಿ ಹಾಗೆ ಅಂತ ಮಧುಕರ ಹೇಳಿತು. ಚಂಪಕ, ಮಕರಂದೇನ ಪ್ರಾಣಹಾನಿ. ಯಾಕೆ ಮಕರಂದ ತಿಂದ್ರೆ ಕುಡಿದ್ರೆ ಪ್ರಾಣಹಾನಿ ಆಗ್ತದೇನೋ ಅಂತ. ಕಿಮಿದಂ ವಿಚಿತ್ರಂ, ಇದೇನಿದು ವಿಚಿತ್ರ ಹಾಗೆ ಅಂತ ಕೇಳ್ತಾನೆ. ಮಧುಕರ ಹೇಳ್ತದೆ, ಕೇವಲ ಮಕರಂದೇನ ವಿಷಾಕ್ತೇನ ಮಕರಂದೇನ.
ಕೇವಲ ಮಕರಂದದಿಂದ ಪ್ರಾಣಹಾನಿ ಆಗೋದಿಲ್ಲ, ಆದರೆ ವಿಷಭರಿತವಾದ ಮಕರಂದದಿಂದ ಪ್ರಾಣಿಹಾನಿ ಆಗ್ತದೆ. ಮಲ್ಲಿಕಾ ಕೇಳ್ತಾಳೆ, ವಿಷೋಕ್ತೇನ ಕಠೋರಾಲಾಪ ಖಲು ಮಧುರೇ ಮಕರಂದೆ ಕೋವಾ ವಿಷಂ ಯೋಜಯತಿ. ವಿಷ ಮಿಳಿತವಾದದ ಮಕರಂದವಾದು, ಆ ಒಂದು ಮಧುರವಾದ ಮಕರಂದದಲ್ಲಿ ಯಾರು ತಾನೇ ವಿಷವನ್ನ ಸೇರಿಸ್ತಾರೆ? ಹಾಗೆ ಮಧುಕರ ಹೇಳಿತ್ತು, ಸಖಿ ಪೌರಾಹ ಪುಷ್ಪಾಣಿ ಬಹು ವಾಂಛಂತಿ. ಅಲ್ಲಿ ನಗರದಲ್ಲಿ ಇರತಕ್ಕ ಜನರು ಹೂವುಗಳನ್ನ ತುಂಬಾ ಇಚ್ಛೆ ಪಡ್ತಾರೆ. ಅತೇವ ಸಸ್ಯಾನಿ ಆರೋಪಯಂತಿ, ಅದಕ್ಕಾಗಿ ಸಸ್ಯಗಳನ್ನ, ಸಣ್ಣ ಸಣ್ಣ ಗಿಡಗಳನ್ನೆಲ್ಲ ಬೆಳೆಸ್ತಾರೆ. ತೇಷಾಂ ರಕ್ಷಣಾಯೇ ವಿಷಮೇವ ಸಿಂಚಂತಿ, ಅವುಗಳ ರಕ್ಷಣೆಗಾಗಿ ವಿಷವನ್ನೇ ಹಾಕ್ತಾರೆ. ಅಂದ್ರೆ ಕೆಮಿಕಲ್ಸ್, ಯೂರಿಯಾ ಈರಿಯಾ ಅಂತ ಏನೇನೋ ಹೇಳ್ತಾರೆ ನೋಡು, ಇತ್ಯಾದಿಗಳನ್ನ ಹಾಕ್ತಾರೆ. ಕೆಮಿಕಲ್ಸ್ ಹಾಕಿ ಅದನ್ನ ರಕ್ಷಣೆ ಮಾಡ್ತಾರೆ. ಮಲ್ಲಿಕಾ ಹೇಳ್ತಾಳೆ, ಅಹೋ ಎಂತ ಕಷ್ಟ ಕಾಲ. ದುರ್ಬುದ್ಧಿ ಮಾನವಾನ, ಮನುಷ್ಯರ ದುರ್ಬುದ್ಧಿ ಇದು. ಕೋಮಲಸ್ಯ ಪುಷ್ಪದಳಸ್ಯ ವಿಷಲೇಪನಂ, ಕೋಮಲವಾದ ಪುಷ್ಪದಳಕ್ಕೆ ವಿಷಲೇಪನ ಮಾಡೋದು. ತೇತು ಕ್ಷಮಾರ್ಹ ಏವ ನ ಭವಂತಿ, ಅವರು ಕ್ಷಮಾರ್ಹರೇ ಅಲ್ಲ. ಅವರನ್ನ ಬಂದು ನಾವೇನ್ ಮಾಡಬಾರ್ದು, ಕ್ಷಮಿಸಲೇಬಾರ್ದು, ಎಕ್ಸ್ಕ್ಯೂಸೇ ಕೊಡಬಾರ್ದು. ಆ ರೀತಿಯಾಗಿ ನಗರದ ಮನುಷ್ಯರಿದ್ದಾರೆ ಅಂತ. ಚಂಪಕ, ಕಿಂ ತ್ವಯಾ ತತ್ರ ಮಕರಂದ ಲೇಷ ಮಾತ್ರ ನ ಪೀತಃ, ಏನು ನೀನ್ ನಗರದಲ್ಲಿ ಚೂರು ಕೂಡ ಮಕರಂದ ಕುಡಿದಿಲ್ವಾ? ಮಧುಕರ ಹೇಳಿತು, ಸಾಚ ಕಥಾ ಅನ್ಯ ಏವ ಅಸ್ತಿ, ಅದು ಬೇರೆ ಒಂದು ಕತೆ. ಏನಾಯ್ತು ಅಂದ್ರೆ, ಏಕದಾ ತತ್ರ ಪುಣ್ಯವಾಟಿಕಾಯಾಂ ವಿಕಸಿತಂ ಬೃಹತ್ ಸೇವಂತಿಕಾ ಕುಸುಮ ಸಮೂಹಂ ದೃಷ್ಟ್ವಾ ಲಾಲಸಯ ಮಕರಂದಂ ಪಾತುಂ ಗತೋಹಂ ಪುಷ್ಪ ಸ್ಪರ್ಶನ ಮಾತ್ರೇನ ಮೂರ್ಛಿತಃ ಅಭೂವಂ. ಒಮ್ಮೆ ಹೂತೋಟಕ್ಕೆ ಹೋಗಿ ಅಲ್ಲಿ ಸೇವಂತಿಕಾ ಪುಷ್ಪ ಅಂತ ಚೆನ್ನಾಗಿ ಅರಳಿತ್ತು. ಅದ್ ನಂಗೆ ನೋಡಿದ ಕೂಡಲೇ ಲಾಲಸಯ, ಅದನ್ನ ತಿನ್ನಬೇಕು ಅಂತ ಇಚ್ಛೆ, ಮಕರಂದವನ್ನ ಕುಡಿಯಬೇಕು ಅಂತ. ಅದರಿಂದ ನಾನು ಅಲ್ಲಿಗೆ ಹೋದೆ. ಆ ಹೂವನ್ನ ಮುಟ್ಟಿದ ಮಾತ್ರದಿಂದಲೇ ಏನಾಯ್ತು, ನನಗೆ ಮೂರ್ಛೆ ಬಂದೋಯ್ತು. ಆ ಸೇವಂತಿಕಾ ಪುಷ್ಪವನ್ನ ಮುಟ್ಟಿದ್ದಕ್ಕೆ ನನಗೆ ಮೂರ್ಛೆಯಾಗಿ ಬಿದ್ದೆ ನಾನು. ತತ್ಪಶ್ಚಾತ್ ಕಥಂಚಿತ್ ಪ್ರಜ್ಞಾ ಪ್ರಾಪ್ಯ, ತದನಂತರ ಏನೋ ಒಂದು ಎಚ್ಚರಿಕೆ ಬಂದು ನನಗೆ, ಬಹುಕಾಲ ಪರ್ಯಂತಂ ದೇಹವ್ಯಾಪಿನಿ ವೇದನಾಂ ಅನ್ವಭೂವಂ, ಬಹುಕಾಲದವರೆಗೂ ನನಗೆ ಮೈಕೈ ನೋವಿಲ್ಲ ಇತ್ತು, ಅದನ್ನೆಲ್ಲ ಅನುಭವಿಸ್ತಾ ಇದ್ದೆ. ಚಂಪಕ, ತದಾ ಶುದ್ಧ ಜಲಸ್ಪರ್ಶ ಕರ್ತವ್ಯ, ಕಿಂ ತತ್ರ ಜಲಮಪಿ ನ ಲಬ್ಧಂ. ಅಲ್ಲ, ನೀನು ಶುದ್ಧವಾದ ನೀರನ್ನ ಕುಡಿಬೇಕಾಗಿತ್ತು, ಏನ್ ನೀರು ಕೂಡ ಸಿಕ್ಕಿಲ್ವಾ ಅಲ್ಲಿ? ಹಾಗೆ ಅಂತ ಚಂಪಕ ಕೇಳ್ತಾಳೆ. ತತ್ರತು ಜಲಾನಿ ಸಂತಿ, ಮಧುಕರ ಹೇಳಿತು, ಜಲ ಇದೆ, ಆದರೆ ನಾಲಿಕೆಯ ಪ್ರತಿಬದ್ಧಾನಿ, ಎಲ್ಲಾ ನೀರನ್ನು ಕೂಡ ನಲ್ಲಿಯಿಂದ ಕ್ಲೋಸ್ ಮಾಡಿ ಬಿಟ್ಟಿದ್ದಾರೆ, ವಾಟರ್ ಟ್ಯಾಪ್ ಅಂತ ಹೇಳ್ತಾರಲ್ಲ, ಪ್ರತಿಬದ್ಧಾನಿ ಎಲ್ಲ ಮುಚ್ಚಿ ಇದೆ. ಅಭಿಜ ತದಪಿ ಶುದ್ಧಂ ಇತಿ ನಾಹಂ ಚಿಂತೆಯಾಮಿ, ಆ ಟ್ಯಾಪ್ ಅಲ್ಲಿ ಬರುವ ನೀರು ಕೂಡ ಶುದ್ಧವಾಗಿದೆ ಹಾಗೆ ಅಂತ ನಾನು ಚಿಂತೆ ಮಾಡುವುದಿಲ್ಲ. ಮಲ್ಲಿಕ, ಕುತಃ, ಯಾಕೆ? ಮಧುಕರ, ಜಲಸ್ಯ ಮೂಲಂ ನ ಪಶ್ಯಾಮ, ಆ ನೀರು ಎಲ್ಲಿಂದ ಬರುತ್ತಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನದಿ ನೀರು ಅದೆಲ್ಲ ನೋಡಿದ್ರೆ ಎಲ್ಲಿಂದ ಉತ್ಪತ್ತಿ ಆಗ್ತದೆ, ಆ ಒಂದು ಮೂಲ ಗೊತ್ತಾಗ್ತದೆ, ಇಲ್ಲಿಂದ ಹರ್ಕೊಂಡು ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಆದ್ರೆ ಅಲ್ಲಿ ನಲ್ಲಿ ನೀರು ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ, ಕನೆಕ್ಷನ್ ಹೇಗಿದೆ, ಭೂಮಿಯಲ್ಲಿ ಬರ್ತದೆ, ಗೊತ್ತಾಗೋದಿಲ್ಲ ಮೂಲ ಯಾವುದು ಅಂತ. ಪ್ರವಾಹಂ ನ ಪಶ್ಯಾಮ, ಜಲ ಪ್ರವಾಹನೇ ಇಲ್ಲ, ಎಲ್ಲ ಪೈಪ್ ಒಳಗೆ ಬರ್ತಾ ಇದೆ. ತತ್ರ ಯಜ್ಜಲಂ ಪ್ರವಹತಿ ತದ್ ಅತ್ಯಂತಂ ಕಲುಷಿತಂ, ಅದು ಯಾವ್ದು ಅಲ್ಲಿ ನೀರ ಏನ್ ಹರಿತಾ ಇದೆ ಅದು ಭಾರಿ ಕಲುಷಿತವಾದದ್ದು. ತತ್ತು ತ್ಯಾಜ್ಯಮೇವ, ಹರಿಯುತ್ತಾ ಇರುವ ಅಲ್ಲಿ ಮೋರಿ ನೀರು, ಡ್ರೈನೇಜ್ ಎಲ್ಲ ಮಿಕ್ಸ್ ಮಾಡಿ ಇರ್ತಾರೆ, ತ್ಯಾಜ್ಯವೇ ಅದು. ತತ್ರ ನಿವಸತಾಂ ಜನಾನಾಂ ಕಾ ಗತಿ, ಅಲ್ಲಿ ಇರುವ ಮನುಷ್ಯರ ಗತಿ ಏನಪ್ಪಾ ಹಾಗೆ ಅಂದ್ರೆ ನಾಶಃ ಏವ, ನಾಶವೇ ಆಗ್ತದೆ. ಮಲ್ಲಿಕಾ ಹೇಳ್ತಾಳೆ, ನಾಶಃ ಏವ, ಹೌದು ನಾಶವೇ. ಮಧುಕರ, ಸತ್ಯಂ ಯದಿ ಮಾನವಃ ಧರಿತ್ರೀಂ ಸಲಿಲಂ ಪ್ರಾಣವಾಯುಂ ಚ ರಕ್ಷಿತಂ ಕಟಿಬದ್ಧೋ ನ ಭವತಿ ತರ್ಹಿ ಅಚಿರಾದೇವ ನಾಶಂ ಪ್ರಾಪ್ನೋತಿ. ಹಾಗೆ ಧರಿತ್ರೀಂ, ಒಂದು ವೇಳೆ ಮನುಷ್ಯರು ಭೂಮಿಯನ್ನು, ಸಲಿಲ ನೀರನ್ನು, ಪ್ರಾಣವಾಯು ಉಸಿರಾಡುವ ಗಾಳಿ ಅದನ್ನ ರಕ್ಷಣೆ ಮಾಡದೆ ಹೋದರೆ ಕೂಡಲೇ ಇನ್ನು ಸ್ವಲ್ಪ ದಿವಸದಲ್ಲಿ ಅವರು ನಾಶವನ್ನ ಹೊಂದುತ್ತಾರೆ. ಉಪಕಾರಿ ಪಕ್ಷ ಪ್ರತ್ಯುಪಕಾರೇನ ಸೇವ್ಯ ಖಲು, ಯಾರು ನಮಗೆ ಉಪಕಾರ ಮಾಡ್ತಾನೋ ಅವರಿಗೆ ಪ್ರತ್ಯುಪಕಾರ ಮಾಡಬೇಕು, ನಾವು ರಕ್ಷಣೆ ಮಾಡಬೇಕು, ಜೋಪಾನವಾಗಿ ಇಟ್ಕೋಬೇಕು ಶುದ್ಧವಾಗಿ. ಚಂಪಕ, ಪರಿಸರ ರಕ್ಷಣಾಯ ಮಾನವೈಹಿ ಕಿಂ ಕರಣೀಯಂ ಇತಿ ಚಿಂತ್ಯತೆ. ಪರಿಸರ, ಎನ್ವಿರಾನ್ಮೆಂಟ್ ರಕ್ಷಣೆಗಾಗಿ ಮಾನವರು ಏನ್ ಮಾಡಬೇಕು ಅಂತ ನೀನ್ ಚಿಂತಿಸ್ತೀಯಾ? ಮಧುಕರ,
ವೃಕ್ಷಾರೋಪಣಂ ಕರಣೀಯಂ. ಚೆನ್ನಾಗಿ ಫಸ್ಟ್ ಸ್ಟೆಪ್ ಮರಗಳನ್ನ ಬೆಳೆಸ್ಬೇಕು. ವಿಷಯುಕ್ತ ರಾಸಾಯನಿಕಸ್ಯ ಪರಿತ್ಯಾಗ ಕರಣೀಯ. ವಿಷಯುಕ್ತವಾದ ಈ ರಸಾಯನಗಳು ಅದನ್ನೆಲ್ಲ ಬಿಡಬೇಕು. ಕೆಮಿಕಲ್ಸು ಏನೇನೋ ನದಿಯಲ್ಲಿ ಸೇರಿಸ್ತಾರೆ ನೋಡಿ, ಅದೆಲ್ಲ ಬಿಡಬೇಕು. ಅಂತರ್ಜಲಸ್ಯ ರಕ್ಷಣಂ ಕರಣೀಯಂ. ಭೂಮಿಯಲ್ಲಿ ಇರತಕ್ಕ ನೀರು ಅಂತರ್ಜಲ ಅಂತ ಕರೀತಾರೆ. ಬೋರ್ವೆಲ್ ಹಾಕಿ ಹಾಕಿ ಎಲ್ಲ ನೀರು ತೆಗೆದು ಬಿಡ್ತೀವಿ, ಭೂಮಿಯಲ್ಲಿ ನೀರೇ ಇಲ್ಲಂಗ್ ಹೋಯ್ತು ಅಂತ ಹೇಳ್ತಾರಲ್ವಾ, ಅಂತರ್ಜಲ ಅಂತಾರೆ. ಅದ್ರ ರಕ್ಷಣೆ ಮಾಡ್ಬೇಕು. ಪರಿತೋ ವಿದ್ಯಮಾನಸ್ಯ ಸರ್ವಸ್ಯ ಪರಿಶುದ್ಧೋ ಮತಿ ಕರಣೀಯ. ಸುತ್ತಮುತ್ತ ಇರುವ ಎಲ್ಲವನ್ನು ಕೂಡ ನಾವು ನೀಟಾಗಿ ಇಟ್ಕೋಬೇಕು, ಮತಿ ಶುದ್ಧವಾಗಬೇಕು ಅಂತ. ಯದಿತೇ ತಥಾ ನ ಕುರ್ವಂತಿ ಚೇತ್. ಮಲ್ಲಿಕಾ, ಒಂದ್ ವೇಳೆ ಅವ್ರು ಆ ರೀತಿಯಾಗಿ ಮಾಡದೇ ಹೋದ್ರೆ ಮಧುಕರ ನಗರಸ್ಯ ಕಬಂಧ ಬಾಹು ವನಪ್ರದೇಶಮಪಿ ಆಕ್ರಮ್ಯ ನಾಶಯತಿ. ಈ ನಗರದ ಭುಜ ಮತ್ತು ಬಾಹುಗಳು ಏನಿದೆ, ಕಬಂಧ ಅಂದ್ರೆ ಮುಖ ಮತ್ತು ಬಾಹುಗಳು, ಅದು ವನಪ್ರದೇಶವನ್ನು ಕೂಡ ಆಕ್ರಮಣ ಮಾಡಿಬಿಡುತ್ತದೆ. ಈಗ ನಗರದಲ್ಲಿ ಮಾತ್ರ ಈಗ ಇದೆ, ಇದು ಹೀಗೆ ಮುಂದುವರೆದ್ರೆ ಕಾಡುಗಳು, ಗ್ರಾಮವು ಎಲ್ಲವೂ ಕೂಡ ಕಲುಷಿತವಾಗಿ ಬಿಡುತ್ತದೆ ಅಂತ ಹೇಳ್ತಾರೆ. ವಯಂ ಅತ್ರಾಪಿನ ಜೀವಾಮಹ. ನಾವಿಲ್ಲೂ ಕೂಡ ಬದುಕಲಿಕ್ಕೆ ಆಗೋದಿಲ್ಲ. ಚಂಪಕ ಮಲ್ಲಿಕ ಇಬ್ಬರು ಅಂತ ತಥಾಮಾಸ್ತು, ಹಂಗಾಗೋದು ಬೇಡ. ಪರಿಸರ ರಕ್ಷಣೆಯಲ್ಲಿ ಶೀಘ್ರಮೇವ ಮಾನವಾನಾಂ ಜಾಗೃತಿರ್ಭವತು ಇದು ಭಗವಂತಂ ಪ್ರಾರ್ಥಯಾಮಹೇ. ಈ ಮನುಷ್ಯರಲ್ಲಿ ಪರಿಸರ ಜಾಗೃತಿಯನ್ನ, ಎಚ್ಚರವನ್ನು ಮೂಡಿಸಿ ಪರಿಸರವನ್ನು ಚೆನ್ನಾಗಿ ರಕ್ಷಣೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅಭ್ಯಾಸ ಮಾಡಬೇಕು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.